ಈಗ ಎಲ್ಲಿ ನೋಡಿದ್ರು ನೀರಿನ ಕೊರತೆಯದ್ದೇ ಸುದ್ದಿ ಸದ್ದು ಮಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ ನೀರಿಗೆ ತತ್ವಾರ. ಚಿತ್ತಾಪುರ ತಾಲೂಕು ಹಲ್ಕರ್ಟಿ ಗ್ರಾಮದಲ್ಲಿ ನೀರಿಗೆ ಬರ. ಗ್ರಾಮದ ಹಲವು ಬಡಾವಣೆಗಳಿಗೆ ಕಲುಷಿತ ನೀರು ಪೂರೈಕೆಯಾಗ್ತಾ ಇದೆ. ಇನ್ನು ಕೆಲವು ಬಡಾವಣೆಗಳಿಗೆ ನೀರೇ ಇಲ್ಲ. ತೆರೆದ ಬಾವಿಯಿಂದ ನೀರು ತರುವಂತಹ ಅನಿವಾರ್ಯತೆ ಈಗ ಉಂಟಾಗಿದೆ. ತೆರೆದ ಬಾವಿಗೆ ಸುತ್ತ ತಡೆಗೋಡೆ ಕೂಡ ಇಲ್ಲ. ಹಾಗಾಗಿ ಬಹಳ ಅಪಾಯಕಾರಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಅಪಾಯ ಕಟ್ಟಿಟ್ಟು ಬುತ್ತಿ. ಜೀವದ ಹಂಗು ತಿಳಿದು ಬಾವಿಯಿಂದ ನೀರೆತ್ತಾ ಇದ್ದಾರೆ ಜನ. ಯಾವುದೇ ತಡೆಗೋಡೆ ಇಲ್ಲದ ಇಂತಹ ಬಾವಿಯಿಂದ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬಂದು ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ವಿಶೇಷಚೇತನರು ಕೂಡ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಅಗತ್ಯ ಕ್ರಮ ಕೈಗೊಂಡಿಲ್ಲ ನೀರಿಗೆ ಅಂತ ಜನ ಆಕ್ರೋಶವನ್ನ ಖರ್ಗೆ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಬಿಸಿಲ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಳಗೊಳ್ತಾ ಇದೆ. ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿತಕ್ಕೊಳಗಾಗಿ ಜಿಲ್ಲೆಯ ನೂರಾರು ಗ್ರಾಮಗಳಲ್ಲಿ ಜನ ನೀರಿನ ಬವಣೆಯನ್ನು ಅನುಭವಿಸ್ತಾ ಇದ್ದಾರೆ. ಚಿತ್ತಾಪುರ ತಾಲೂಕು ಕೂಡ ಇದಕ್ಕೆ ಹೊರತಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಚಿತ್ತಾಪುರ ತಾಲೂಕಿನ ಹಲ್ಕಟ್ಟ ಗ್ರಾಮದ ಲಕ್ಷ್ಮೀನಗರ ಬಡಾವಣೆ, ವಾರ್ಡ್ ನಂಬರ್ 1ರ ಲಕ್ಷ್ಮೀನಗರ ಬಡಾವಣೆಯಲ್ಲಿ ನಾವಿದ್ದೀವಿ. ನೋಡ್ಬೋದು ಜನ ಯಾವ ರೀತಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿ ಓಪನ್ ವೆಲ್ನಲ್ಲಿ, ತೆರೆದ ಬಾವಿನಲ್ಲಿ ಜನ ಈ ರೀತಿ ನೀರನ್ನು ಸೇದಿಕೊಂಡು ಹಗ್ಗದ ಮೂಲಕ ನೀರನ್ನು ಹೊರಗಡೆ ತೆಗೆದು ಮನೆಗೆ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ. ಇದು ಎಷ್ಟೊಂದು ಅಪಾಯಕಾರಿ ಅನ್ನುವಂಥದ್ದು ನೋಡಿದ್ರೆ ಮೈ ಜುಮ್ ಅಂತದೆ. ಈ ರೀತಿ ಈ ಓಪನ್ ವೆಲ್ಗೆ, ತೆರೆದ ಬಾವಿಗೆ ಯಾವುದೇ ಸೇಫ್ಟಿ ಕೂಡ ಇಲ್ಲ. ಈ ರೀತಿ ಜನ ತಮ್ಮ ಜೀವದ ಹಂಗನ್ನು ತೊರೆದು ನೀರನ್ನು ಸೇದ್ಕೊಳ್ಬೇಕಾಗಿದೆ. ಗಮನಿಸಬೇಕಾದಂಥದ್ದು ವಿಶೇಷವಾಗಿ ಈ ರೀತಿ ನೀರನ್ನು ಬಾವಿಯಿಂದ ಸೇದ್ತಿರೋರು ಎಲ್ಲರೂ ಕೂಡ ಮಹಿಳೆಯರೇ ಇರುವಂಥದ್ದು. ಈ ರೀತಿ ವಯೋವೃದ್ಧರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೆ ಇವರಿಗೆ ಅನಿವಾರ್ಯವೂ ಕೂಡ ಇದು ಹೌದು. ಅಪಾಯ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ನೀರನ್ನು ಸೇವಿಸಲೇಬೇಕು. ನೀರು ಜೀವಜಲ, ಪ್ರತಿಯೊಬ್ಬರಿಗೂ ಬೇಕಾಗಿಯೇ ಇರುವಂಥದ್ದು ನೀರು. ಹಾಗಾಗಿ ಹನಿ ನೀರಿಗಾಗಿಯೂ ಕೂಡ ಈ ರೀತಿ ವಯಸ್ಸಾದಂತಹ ಅಜ್ಜಿಯರು ಇಷ್ಟೊಂದು ಪರಿಶ್ರಮ ಪಡಬೇಕಾದಂತಹ ಅನಿವಾರ್ಯತೆ ಇಲ್ಲಿ ನೋಡ್ಬೋದು. ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ ಬಂದು ಸರದಿನಲ್ಲಿ ಇವರು ಕೊಡಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಎಲ್ಲರಿಗೂ ಕೂಡ ಎಟ್ಟೆ ಟೈಮಲ್ಲಿ ಸೇದ್ಕೊಂಡು ಬರಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. 3-4 ಜನ ಸೇದ್ಕೊಳ್ಬೇಕು. ಉಳಿದನವರಂಥವ್ರು ಈ ರೀತಿ ಸರದಿನಲ್ಲಿ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ. ಕೇವಲ ಮಹಿಳೆಯರು ಅಷ್ಟೇ ಅಲ್ಲ, ಪುಟ್ಟ ಮಕ್ಕಳು ಕೂಡ ಈ ರೀತಿ ಕೊಡಗಳನ್ನು ಹಿಡ್ಕೊಂಡು ಬಂದಿರುವಂಥದ್ದು ಗಮನಿಸಬೇಕಾದಂಥ ಅಂಶ. ಈ ರೀತಿ ಅತ್ಯಂತ ಅಪಾಯಕಾರಿ ಆಗಿರುವಂತಹ ಬಾವಿಯ ಮುಂಭಾಗದಲ್ಲಿ ಪುಟ್ಟ ಮಕ್ಕಳು ಕೂಡ ನಿಂತ್ಕೊಂಡು ನೀರನ್ನು ತೆಗೆಯೋದಕ್ಕೆ ಪರಿಶ್ರಮ ಪಡ್ತಾ ಇರುವಂಥದ್ದು ನೋಡಿದ್ರೆ ಇದು ಅಕ್ಷರಶಃ ಮೈ ಜುಮ್ ಅನ್ನುವಂಥದ್ದು. ಇಲ್ಲಿ ಯಾಕೆ ಇಂತಹ ಪರಿಸ್ಥಿತಿ ಅಂದರೆ ಇಲ್ಲಿರುವಂತಹ ವಾಟರ್ ಸೋರ್ಸ್ ಸಂಪೂರ್ಣ ಕಡಿಮೆ ಆಗಿರುವಂಥದ್ದು. ನಲ್ಲಿಗಳ ಮೂಲಕ ನೀರು ಸರಬರಾಜಾಗ್ತಾ ಇತ್ತು, ಅದು ಸಂಪೂರ್ಣ ಬಂದ್ ಆಗಿರುವಂಥದ್ದು. ಹಾಗಾಗಿ ಖಾಸಗಿ ವ್ಯಕ್ತಿಗಳ ಈ ರೀತಿ ತೆರೆದ ಬಾವಿಗಳೇ ಈಗ ಇವರಿಗೆ ಜಲ ಮೂಲ ಆಗಿರುವಂಥದ್ದು. ಜನ ನೂರಾರು ಸಂಖ್ಯೆಯಲ್ಲಿ ಈ ರೀತಿ ಬಂದು ನೀರನ್ನು ಸೇದ್ಕೊಂಡು ತೆಗೆದು ಹೋಗಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಹಾಗಾದರೆ ಈ ಬಗ್ಗೆ ಜನ, ಈ ಗ್ರಾಮದ ಮಹಿಳೆಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಒಂದು ಫೀಟು ಇದು ಇಲ್ಲ, ಅಡಲಿಲ್ಲ ಬಾಯಿ ಇದ್ದದ್ದು ಇಷ್ಟು ಬಾಯಿ ಅದ. ನಮ್ಮಂಥವ್ರು ಕಾಲಿಲ್ಲ, ನಡಿಲಕ್ಕಾಗಲ್ಲ. ನಾವು ಏನು ಕಷ್ಟ ಮಾಡ್ಲಾಕತ್ತೀವಿ. ನಮ್ಗೆ ಯಾರು ತಂದು ಹಾಕ್ಬೇಕು ಮುತ್ತುಗೋರ್ಗಿ? ನಮ್ಗೆ ವಯಸ್ಸಾಗ್ಯದ, ನಮ್ಗೆ ಯಾರು ತಂದು ಹಾಕೋರಿಲ್ಲ. ನಮ್ಗೆ ಭಾಳ ಕಷ್ಟ ಆಗ್ಯದ. ನೀರಿಂದ ಭಾಳ ತೊಂದರೆ ಆಗ್ಯದ ನಮ್ಗೆ. ಇಷ್ಟು ಪರಿಲಿಂತು ಊರಾಗ ದೊಡ್ಡವ್ರಿದ್ದು ಅದಕ್ಕೆ ಬಂತು. ಎಲ್ಲಿ ಚೇರ್ಮನ್ ಬಲಿ ಹೋದೆವು, ಎಲ್ಲ ಹೋದೆವು, ಯಾರೂ ಕೇಳಲ್ಲಾಗ್ಯಾರ ನಮ್ಗೆ. ಪಂಚಾಯತಿಗೂ ಹೋದೆವು. ಪಂಚಾಯತಿಗೆ ಹೋಗಿದ್ಮೇಲೆ ಪಂಚಾಯತಿ ಅವರೇ ಕಡ್ದಾಳಕತ್ರು. ಅಲ್ಲಿ ಹೋಗಿ ಸುಮ್ಮಕ್ಕೆ ನಿಂತು ಬಾಯಿ ಇದು ಮಾಡ್ಕೊಂಡು ಮನೆಗೆ ಬಂದೆವು. ನಮ್ದೇನಿದು ವಯಸ್ಸದ, ನಾವು ಬಾಯಿಗೆ ಬರ್ಲಾಕ ಹೆಂಗೆ ಸೇದ್ಬೇಕು, ಹೆಂಗೆ ಹೋಗ್ಬೇಕು ನೀರು ನಮ್ಗೆ ಮನೆಗೆ ನೀರು ಬರ್ತಾ ಇಲ್ಲ ನಿಮ್ಮೂರಲ್ಲಿ? ಬರಲ್ಲ, ನೀರೇ ಇಲ್ಲ ನಮ್ಮ ಮನೆಗೆ. ಕೇರಿಯಾಗ ನೀರೇ ಇಲ್ಲ. ಪೂರಾ ಕೇರಿನೇ ಆಯ್ತು. ಒಂದು ನಳ ಆಯ್ತು, ಆ ನಳನೂ ಬಂದಾಗ್ಯಾವ. ಪ್ರಭಾವಿ ಸಚಿವರಲ್ಲಿ ಒಬ್ಬರು ಆಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಪ್ರತಿನಿಧಿಸುವ ಕ್ಷೇತ್ರ ಇದು ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಈಗಲಾದರೂ ಸಚಿವರು ಎಚ್ಚೆತ್ತುಕೊಂಡು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ತಮ್ಮ ಕ್ಷೇತ್ರದಲ್ಲಿರುವಂತಹ ನೀರಿನ ಸಮಸ್ಯೆ ಬಗೆಹರಿಸುವ ದಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರೇಶ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.